ನಮಸ್ಕಾರ. ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಸರ್ಕಾರ ಅದೆಷ್ಟೋ ಬಾರಿ ಆಶ್ವಾಸನೆಗಳನ್ನು ಕೊಡುತ್ತೆ. ಅದು ಕೇವಲ ಕಾಗದದ ಮೇಲೆ ಹಾಗೆ ಉಳಿಯುತ್ತೆ. ಅಂದರೆ ಆ ಆಶ್ವಾಸನೆ ಅದು ಬರೀ ಭರವಸೆಯಾಗಿರುತ್ತೆ ವಿನಃ ಆ ಆಶ್ವಾಸನೆ ಕಾರ್ಯರೂಪಕ್ಕೆ ಬರುವುದಿಲ್ಲ. ಸೊ ಇಂಥದ್ದೇ ಒಂದು ಪ್ರಸಂಗ ಮಾರ್ಟಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಕೂಡ ನಡೆದಿದೆ. ಸರ್ಕಾರದ ಭರವಸೆಗೆ ಕಾಯ್ದು ಕಾಯ್ದು ಸುಸ್ತಾದಂಥ ಗ್ರಾಮಸ್ಥರ ಪರಿಸ್ಥಿತಿ ತಬರನ ಕಥೆಯಂತಾಗಿದೆ. ಸೊ ಹಾಗಾಗಿ ಇಲ್ಲಿ ತಾವು ನಿರೀಕ್ಷೆ ಮಾಡದಂತೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಗ್ರಾಮಸ್ಥರದ್ದು. ಆತ್ಮನಿರ್ಭರ ಕಾಯಕ ಮಾರ್ಟಳ್ಳಿ ಗ್ರಾಮಸ್ಥರಿಂದಲೇ ಶುರುವಾಗಿದೆ. ಮುಂಗಾರು ಕೈ ಕೊಟ್ಟರು ಕೂಡ ಅವರ ಕಾಯಕ ಮಾತ್ರ ನಿಂತಿಲ್ಲ. ಇದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗ್ತೀವಿ. ಇದೆ ಈ ಹೊತ್ತಿನ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ವೀಕ್ಷಕರ, ಮಾರ್ಟಳ್ಳಿ ಅನ್ನುವಂಥ ಗ್ರಾಮ ಸರ್ಕಾರದ ಭರವಸೆಗೆ ಕಾಯ್ದು ಕಾಯ್ದು ಸುಸ್ತಾದಂಥ ಅಲ್ಲಿನ ಜನತೆ ಆತ್ಮನಿರ್ಭರ ಕಾಯಕಕ್ಕೆ ಮುಂದಾಗಿದ್ದಾರೆ. ಮುಂಗಾರು ಕೈಕೊಟ್ಟರು ಕೂಡ ಜಾಗೃತರಾದಂಥ ಮಾರ್ಟಳ್ಳಿ ರೈತರು ಇದೀಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಕೊನೆಗೆ ತಮ್ಮದೇ ಆದಂಥ ಮಾರ್ಗದಲ್ಲಿ ಕಾಯಕವೇ ಕೈಲಾಸ ಎಂಬಂತೆ ಆ ಒಂದು ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಮುಂಗಾರು ಕೈಕೊಟ್ಟಿದೆ, ಈಗ ಮಾರ್ಟಳ್ಳಿ ರೈತರು ಜಾಗೃತರಾಗಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ತಾವೇ ಚಂದ ಎತ್ತಿ ಹೂಳನ್ನು ತೆಗೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ತಮಿಳುನಾಡು ಪಾಲಾಗ್ತಾ ಇದ್ದ ನೀರು ತಡೆಗೆ ಗಡಿಭಾಗದ ರೈತರು ಮುಂದಾಗ್ತಾ ಇರುವಂಥದ್ದು. 15 ಹಳ್ಳಿಗಳ ಜನರ ಬಾಯಾರಿಕೆಗೆ ಆ ಬಾಯಾರಿಕೆಯನ್ನು ನೀಗಿಸಬೇಕು ಅನ್ನುವಂಥ ಕಾರಣಕ್ಕೆ ಮುಂದಾಗ್ತಾ ಇರುವಂಥ ರೈತರು ಈ ಸಂದರ್ಭದಲ್ಲಿ ತಾವೇ ಸ್ವತಃ ಹೂಳೆತ್ತೋದಕ್ಕೆ ಮುಂದಾಗ್ತಿದ್ದಾರೆ. ಅಂತರ್ಜಲ ಹೆಚ್ಚಳವಾಗಿ ಆ ಮೂಲಕ ರೈತರ ಫಸಲಿಗೆ ಅದು ನೀರು ಅನುಕೂಲವಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. 15 ವರ್ಷಗಳ ಹಳೆಯ ಚಾರ್ಲಿಸ್ ಸರ್ವೇರ್ ಡ್ಯಾಮ್ ನವೀಕರಣಕ್ಕೆ ಮುಂದಾಗಿದ್ದು ಮಳೆ ನೀರು ಪಾಲಾರ ಹಳ್ಳಕ್ಕೆ ಹರಿದು ಹೋಗೋದನ್ನು ತಡೆಯೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಒಟ್ಟು 5 ಚೆಕ್ ಡ್ಯಾಮ್ಗಳ ಹೂಳೆತ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಅಂತರ್ಜಲ ಹೆಚ್ಚಳ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ನಿರ್ಧಾರಕ್ಕೆ ಬಂದಿರುವಂಥದ್ದು. ಯಾಕಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ತಾವೇ ಚಂದ ಎತ್ತಿ ಹೂಳನ್ನು ತೆಗೆಯುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಮೂಲಕ ವ್ಯರ್ಥವಾಗಿ ಹರಿದು ಹೋಗ್ತಾ ಇದ್ದಂಥ ತಮಿಳುನಾಡು ಪಾಲಾಗ್ತಾ ಇದ್ದಂಥ ನೀರನ್ನು ತಡೆಯುವುದಕ್ಕೆ ಮುಂದಾಗಿರುವಂಥದ್ದು ಇಲ್ಲಿನ ಜನ. 15 ಹಳ್ಳಿಗಳ ಜನರ ಬಾಯಾರಿಕೆ ನೀಗಿಸುವುದಕ್ಕೆ ಭಗೀರಥ ಪ್ರಯತ್ನವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಚೆಕ್ ಡ್ಯಾಮ್ಗಳ ಹೂಳೆತ್ತುವುದಕ್ಕೆ ಸ್ವತಃ ಹಣವನ್ನು ಸಂಗ್ರಹ ಮಾಡಲಿಕ್ಕೆ ಜನ ಮುಂದಾಗ್ತಿದ್ದಾರೆ. ಅಧಿಕಾರಿಗಳ ಜನಪ್ರತಿನಿಧಿಗಳ ಬಳಿ ಮನವಿ ಮಾಡಿದ್ದಷ್ಟೇ ಬಂತು, ಆದರೆ ಏನು ಫಲಪ್ರದ ಆಗಲಿಲ್ಲ. ಕೊನೆಗೂ ಸ್ವಯಂ ಪ್ರೇರಿತರಾಗಿ ಮುಂದಾಗ್ತಿದ್ದಾರೆ ಹೂಳೆತ್ತೋದಕ್ಕೆ. ಮಾರ್ಟಳ್ಳಿ ಭಾಗದಲ್ಲಿ ಮಳೆಯಾದರೂ ನೀರು ನಿಲ್ಲದ ಪರಿಸ್ಥಿತಿ. 15 ದಿನಗಳಲ್ಲಿ ಖಾಲಿ ಆಗ್ತಾ ಇದ್ದಂಥ ಡ್ಯಾಮ್ ನೀರಿನ ರಕ್ಷಣೆಗೆ ಇದೀಗ ಮುಂದಾಗ್ತಾ ಇರುವಂಥದ್ದು. ಗ್ರಾಮಸ್ಥರಿಗೆ ಕೈ ಜೋಡಿಸ್ತಾ ಇದ್ದಾರೆ ಸ್ಥಳೀಯರು ಮತ್ತು ಸಮಾಜ ಸೇವಕರು. ಸೊ ಇದು ನಾವು ಗಮನಿಸಬೇಕಾದಂಥ ವಿಚಾರ. ಯಾಕಂದರೆ ಸರ್ಕಾರ ತಾನೇ ಮುಂದೆ ನಿಂತು ಹೂಳೆತ್ತುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅಲ್ಲಿನ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಬೇಕಿತ್ತು, ಅಥವಾ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಕ್ರಮ ತೆಗೆದುಕೊಳ್ಬೇಕಿತ್ತು. ಅವರು ಯಾರು ಕೂಡ ಮುಂದೆ ಬರದೇ ಇದ್ದಾಗ ಜನರೇ ಸ್ವತಃ ಸ್ವಯಂ ಪ್ರೇರಿತರಾಗಿ ತಾವೇ ಆತ್ಮನಿರ್ಭರ ಯೋಜನೆಗೆ ಕೈ ಹಾಕ್ತಾ ಇದ್ದಾರೆ. ಸರ್ಕಾರದ ಕಣ್ಣಿಗೆ ಕಾಣ್ತಾ ಇಲ್ವಾ ಬಡವರ ಬಾಯಾರಿಕೆ? ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಜನತೆ ಸಿಡಿದೆದ್ದಿದ್ದಾರೆ. ಚಂದ ವಸೂಲಿ ಮಾಡಿ ನೀರಾವರಿಗೆ ಪರಿಹಾರ ಸೂತ್ರವನ್ನು ಕಂಡುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ನೆಲದ ಹಕ್ಕಿಗಾಗಿ ಸಂಗ್ರಾಮ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇದು ಅಲ್ಲಿನ ಜನರ ಮಾದರಿ ಹೋರಾಟ. ವೀಕ್ಷಕರೇ, ಅದರ ಒಂದು ಪ್ಯಾಕೇಜ್ ಇದೆ, ಬನ್ನಿ ನೋಡೋಣ. ಹಳೆ ಮೈಸೂರು ಭಾಗದಲ್ಲಿ ಮುಂಗಾರು ಕೊರತೆ ನಡುವೆಯೂ ಕೂಡ ಹಾನೂರು ಭಾಗದ ಮಾರ್ಟಳ್ಳಿ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗಿ ಚೆಕ್ ಡ್ಯಾಂಗಳು ತುಂಬಿದವು. ಆದರೆ ಚೆಕ್ ಡ್ಯಾಂಗಳ ಹೂಳೆತ್ತದ ಹಿನ್ನೆಲೆಯಲ್ಲಿ ನೀರೆಲ್ಲ ಪಾಲರ್ ಹಳ್ಳಕ್ಕೆ ಹರಿದು ಕಾವೇರಿ ಮೂಲಕ ತಮಿಳುನಾಡು ಸೇರಿದೆ. ಆದರೆ ಇದೀಗ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದೆ. ಕೊಳವೆ ಬಾವಿಗಳು ಕೂಡ ನಿಂತು ಹೋಗಿವೆ. ಅಧಿಕಾರಿಗಳು ಸ್ಪಂದಿಸದ ಹಿನ್ನೆಲೆಯಲ್ಲಿ ತಾವೇ ಚಂದ ಎತ್ತಿ ಹೂಳೆತ್ತಿ ಚೆಕ್ ಡ್ಯಾಂ ಸಾಮರ್ಥ್ಯ ಹೆಚ್ಚಿಸಲು ಮುಂದಾಗಿದ್ದಾರೆ. ಸಂದನಪಾಳ್ಯ ಸಮೀಪದ ಚಾರ್ಲಿಸ್ ಸರ್ವೇರ್ ಡ್ಯಾಂ ಅನ್ನು 15 ವರ್ಷಗಳ ಹಿಂದೆ ಸ್ಥಳೀಯರೇ ನಿರ್ಮಿಸಿಕೊಂಡಿದ್ರು.
ಮಾರ್ಟಳ್ಳಿ ಬೆಟ್ಟಗುಡ್ಡದಲ್ಲಿ ಸುರಿಯುವ ಮಳೆ ನೀರು ಪಣಂಕೋಬೆ ಡ್ಯಾಂ ಮೂಲಕ ಹರಿದು ಮಾರ್ಟಳ್ಳಿ ಸಂದನಪಾಳ್ಯ ನಾಲ್ ರೋಡ್ ಮೂಲಕ ಹರಿದು ಹೋಗಿ ಪಾಲರ್ ಹಳ್ಳದ ಮೂಲಕ ಕಾವೇರಿ ನದಿ ಸೇರುತ್ತಿತ್ತು. ಆ ಮೂಲಕ ಲೆಕ್ಕಕ್ಕೆ ಸಿಗದ ನೀರು ತಮಿಳುನಾಡು ಪಾಲಾಗ್ತಿದೆ ಅಂತ ರೈತರು ಆರೋಪ ಮಾಡಿದ್ದಾರೆ. ನಾವು 153 ದಿವಸ ಕೆಲಸ ಮಾಡಿ ರೈತರುಗಳು 153 ದಿವಸ ಹೋರಾಟ ಮಾಡಿ ಪ್ರತಿ ಒಂದು ಅಧಿಕಾರಿಗೆ ಹತ್ರನೂ ಹೋಗಿ ನಮಗೆ ನೀರು ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ ಎಂದು ಕಣ್ಣೀರು ಸುರಿದು ಬೇಡ್ತಾ ಇದ್ದೀವಿ. ಅವರಿಗೆ ಮನವನ್ನು ಕೊಟ್ಟಾಯಿತು, ರೈತರ ಸಂಘದಲ್ಲಿ ಹೋರಾಟನೂ ಮಾಡಿ ಆಯಿತು. ಅವರನ್ನು ಯಾವ ಕಿವಿಗಳನ್ನು ಮುಟ್ಟಿಲ್ಲ, ಅವರು ಕಣ್ಣನ್ನು ತೋರಿಸಲಿಲ್ಲ. ಇವಾಗ ನಮ್ಮ ಒಡಕ್ಯಾಳದಿಂದ ಸಂದನಪಾಳ್ಯ ಸಂದನಪಾಳ್ಯ ಇಲ್ಲಿ 1-2 ಮಳೆ ಹುಯ್ತು. ಆ ನೀರುಗಳು ಕೂಡ ಇಲ್ಲಿ ನಿಲ್ಲೋಕ್ಕೆ ಜಾಗ ಇಲ್ಲ, ಬರೀ ಹುಳ್ಳು ಮಣ್ಣು ತುಂಬಿ ಆಗಿದೆ. ಸಿಕ್ ಟೈಮ್ಗಳಲ್ಲಿ ನೀರು ನಿಲ್ಲೋಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ರೈತರು ಸಂಘದವರ ಪ್ರತಿಯೊಬ್ಬರೂ ಸೇರಿ ಈ ಕೆಲಸಗಳನ್ನು ಇಲ್ಲಿ ನಿಲ್ಲಿಸಿದ್ರೆ ಹೆಂಗೋ ಒಂದು ಕುಡಿಯುವಿಕೆ ನೀರು ಆಯ್ತದೆ ಅಂದ್ಬಿಟ್ಟು ಇವಾಗ ಭಿಕ್ಷೆ ಬೇಡಿ ಈ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಬಹಳ ವರ್ಷಗಳ ಹಿಂದೆಯೇ ಪಣಂಕೋಬೆ ಬಳಿ ಚೆಕ್ ಡ್ಯಾಂ ನಿರ್ಮಿಸುವ ಪ್ರಸ್ತಾಪವಿತ್ತು. ಆದರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಯೋಜನೆ ಕೈಬಿಡಲಾಗಿತ್ತು. ಆ ಯೋಜನೆಗೆ ಮರುಜೀವ ನೀಡುವಂತೆ ರೈತರು ಹಾಗೂ ಸ್ಥಳೀಯ 15ಕ್ಕೂ ಹೆಚ್ಚು ಗ್ರಾಮದ ಜನರು ಅಧಿಕಾರಿಗಳನ್ನು ಒತ್ತಾಯಿಸಿದ್ರು ಕೂಡ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಮಳೆಯ ನೀರು ಬಂದ್ರೂ ಚೆಕ್ ಡ್ಯಾಂನಲ್ಲಿ ನೀರು ನಿಲ್ತಿಲ್ಲ ಅಂತ ಅರಿತ ರೈತರು ಸರ್ಕಾರದ ಅನುದಾನಕ್ಕೆ ಕಾಯದೆ ತಾವೇ ಸ್ವಂತ ಹಣ ಸಂಗ್ರಹಿಸಿ ಚೆಕ್ ಡ್ಯಾಂ ಹೂಳೆತ್ತುವ ಕಾಯಕಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ಹಾನೂರಿನ ಬಿಜೆಪಿ ಮುಖಂಡರು ಕೂಡ ಕೈ ಜೋಡಿಸುತ್ತೇವೆ ಅಂದಿದ್ದಾರೆ. ನಾವು ಒಂದು 2-3 ತಿಂಗಳಿಂದ ಮಳೆ ಬರೋಕ್ಕೂ ಮುಂಚೆನೇ ಸರ್ಕಾರನ, ಜನಪ್ರತಿನಿಧಿಗಳನ್ನ, ಅಧಿಕಾರಿಗಳನ್ನ ಕೈ ಮುಗಿದು ಕೇಳ್ಕೊಂಡಿದ್ದೀವಿ. ದಯವಿಟ್ಟು ಇದು ತಮಿಳ್ನಾಡಿಗೆ ಹೋಗುತ್ತೆ ನೀರು, ಮಳೆ ಹುಯ್ದಿದ್ದೆಲ್ಲ ನಮ್ಮ ಭಾಗದಲ್ಲಿ ಮಳೆ ಹುಯ್ಯುತ್ತೆ, ನೀರು ತಮಿಳ್ನಾಡಿಗೆ ಹೋಗುತ್ತೆ. ನಮ್ಮ ರೈತರಿಗೆ ಕುಡಿಯೋ ನೀರಿಲ್ಲ, ನಮ್ಮ ಜನಗಳಿಗೆ ಕುಡಿಯೋ ನೀರಿಲ್ಲ. ರೈತರಿಗೆ ಬೆಳೆಯೋದಂತೂ ದೂರದ ಮಾತು ಬಿಡಿ, ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಇನ್ನು ಬೆಳೆಯೋದಂತೂ ದೂರದ ಮಾತು. ಸೊ ಹಾಗಾಗಿ ನಾವು ಪರಿಪರಿಯಾಗಿ ಕೇಳ್ಕೊಂಡ್ವಿ, ಇನ್ನಿಲ್ಲ ಅನ್ನೋಂಗೆ ಬೇಡ್ಕೊಂಡ್ವಿ. ಯಾರೂ ಸಹ ಇವತ್ತಿನವರೆಗೂ ಒಂದು ಸಣ್ಣ ರೆಸ್ಪಾನ್ಸ್ ಮಾಡೋಕ್ಕೆ ಫೇಲ್ಯೂರ್ ಆದರು. ಅಂದರೆ ಇನ್ನೆಷ್ಟು ನಾವು ನಮ್ಮನ್ನು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಟ್ನಲ್ಲಿ ಮಾರ್ಟಳ್ಳಿ ಭಾಗದಲ್ಲಿ ಬೀಳುವ ಮಳೆಯ ನೀರಿನಿಂದ ಭರ್ತಿಯಾಗಿದ್ದ ಚೆಕ್ ಡ್ಯಾಂ ನೀರು ಕೇವಲ 15 ದಿನಕ್ಕೆ ಹರಿದು ತಮಿಳುನಾಡು ಪಾಲಾಗಿದೆ. ಅಧಿಕಾರಿಗಳು ಹಾಗೂ ಶಾಸಕರು ಜನರ ಕಷ್ಟಕ್ಕೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೇ ಹೂಳೆತ್ತಲು ಮುಂದಾಗಿರುವುದು ಮಾತ್ರ ಮಾದರಿ ನಡೆ ಅಲ್ವಾ? ಮಂಜುಕುಮಾರ್, ಫ್ರೀಡಂ ಟಿವಿ, ಚಾಮರಾಜನಗರ. ಇದು ಪ್ರಮುಖವಾಗಿ ಮಾರ್ಟಳ್ಳಿ ಅನ್ನುವಂಥ ಗ್ರಾಮದ ಗ್ರಾಮಸ್ಥರ ಪರಿಸ್ಥಿತಿ. ಆ ಚೆಕ್ ಡ್ಯಾಮ್ನಲ್ಲಿ ಬರುವಂಥ ಮಳೆ ನೀರು ಕೂಡ ನಿಲ್ಲೋದಿಲ್ಲ. ಹಾಗಾಗಿ ಹೂಳೆತ್ತಿದ್ರೆ ಮಳೆ ನೀರು ನಿಲ್ಲುತ್ತೆ ಅನ್ನುವಂಥ ಒಂದು ಭರವಸೆ ಅವರದ್ದು. ಯಾಕಂದರೆ ಬಿದ್ದಂಥ ನೀರು ಸಂಪೂರ್ಣವಾಗಿ ಹರಿದು ಹೋಗುತ್ತೆ, ಅದು ವಿನಾಕಾರಣ ವ್ಯರ್ಥವಾಗಿ ಹರಿದು ಹೋಗುತ್ತೆ, ಅದು ತಮಿಳ್ನಾಡು ಕಡೆಗೆ ಹರಿದು ಹೋಗುತ್ತೆ. ಹಾಗಾಗಿ ಅದರ ನೀರು ಅಂದರೆ ಬಿದ್ದಂಥ ನೀರು ಚೆಕ್ ಡ್ಯಾಮ್ನಲ್ಲಿ ಉಳಿದೆ, ನೀರು ಹರಿದು ಹೋಗೋದ್ರಿಂದ ನಮಗೆ ಕುಡಿಯೋ ನೀರಿಗೂ ಕೂಡ ತತ್ವಾರ ಎದುರಾಗುತ್ತೆ ಅನ್ನುವಂಥ ಮಾತನ್ನು ಅಲ್ಲಿನ ರೈತರು ಹೇಳ್ತಾರೆ. ಯಾಕಂದರೆ ಅಲ್ಲಿ ಬಹುಶಃ ಚೆಕ್ ಡ್ಯಾಮ್ನಲ್ಲಿ ನೀರು ನಿಂತಿದ್ದೇ ಆದರೆ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಆಗ್ತಿರಲಿಲ್ಲ. ಆದರೆ ನೀರು ನಿಲ್ಲದೇ ಇರುವಂಥದ್ದೇ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಲಿಕ್ಕೆ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಸಂಬಂಧ ಹೂಳೆತ್ತಬೇಕು, ಚೆಕ್ ಡ್ಯಾಮ್ನ ಹೂಳೆತ್ತಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದೂ ಇದೆ, ಅಥವಾ ಜನಪ್ರತಿನಿಧಿಗಳನ್ನು ಸಂಪರ್ಕ ಮಾಡಿದ್ದೂ ಇದೆ, ಮನವಿ ಮಾಡಿಕೊಂಡಿದ್ದೂ ಇದೆ. ಇಷ್ಟಾದರೂ ಕೂಡ ನೋಡೋಣ ಮಾಡೋಣ ಅಂತ ಹೇಳ್ತಾ ಇದ್ರೆ ವಿನಃ ಇದುವರೆಗೂ ಕೂಡ ಯಾವೊಬ್ಬ ಅಧಿಕಾರಿ ಅಥವಾ ಸಂಬಂಧಪಟ್ಟಂಥ ಇಲಾಖೆ ಅಥವಾ ಜನಪ್ರತಿನಿಧಿಗಳು ಇತ್ತ ತಲೆ ಹಾಕ್ತಾ ಇರಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಅದೇ ಕಾರಣಕ್ಕೆ ಸ್ವತಃ ತಾವೇ ಹೂಳೆತ್ತೋದಕ್ಕೆ ನಿರ್ಧಾರ ಮಾಡಿರುವಂಥ ರೈತರ ಈ ಒಂದು ಮಾದರಿ ನಡೆ ನಿಜಕ್ಕೂ ಮೆಚ್ಚುವಂಥದ್ದು. ಆದರೆ ರೈತರೇ ಈ ರೀತಿಯ ಒಂದು ಮಾದರಿ ನಡೆಯನ್ನು ಅನುಸರಿಸ್ತಾ ತಾವೇ ಹೂಳೆತ್ತೋದಕ್ಕೆ ಮುಂದಾಗ್ತಾ ಇದ್ದಾರಲ್ಲ, ಅಲ್ಲಿರುವಂಥ ಜನಪ್ರತಿನಿಧಿಗಳಿಗೆ ಇಷ್ಟಾದರೂ ಕಿಂಚಿತ್ತಾದರೂ
ಅತ್ತ ಗಮನ ಹರಿಸಬೇಕು ಅನ್ನುವಂಥದ್ದು ಬೇಡವೆ? ಸೊ ನಿಜಕ್ಕೂ ನಾಚಿಕೆ ಆಗಬೇಕು ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳಿಗೆ. ಸ್ವಯಂ ಪ್ರೇರಿತರಾಗಿ ಅನ್ನದಾತರೆ ರಂಗಕ್ಕಿಳಿತಾರೆ, ಕಣಕ್ಕಿಳಿತಾರೆ, ಹೂಳೆತ್ತೋದಕ್ಕೆ ಮುಂದಾಗ್ತಾರೆ. ಆ ಮೂಲಕ ನಮ್ಮ ಹಳ್ಳಿ ಮತ್ತು ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಬಿದ್ದಂಥ ಮಳೆಯ ನೀರು ನಾವು ಅದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರಲ್ಲ, ಯಾವೊಬ್ಬ ಜನಪ್ರತಿನಿಧಿಯನ್ನೂ ಕೂಡ ಕಾಯದೆ ಇದುವರೆಗೆ ಕಾದಿದ್ದಷ್ಟೇ ಬಂತು. ಆದರೆ ಯಾವುದೂ ಫಲಪ್ರದವಾಗಿಲ್ಲ ಅಂತಂದಾಗ ಸೊ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬೇಕು ಅಂತ ಈ ಆತ್ಮನಿರ್ಭರ ಯೋಜನೆ ಏನಿದೆ, ಆತ್ಮನಿರ್ಭರ ಅನ್ನುವಂಥದ್ದೇನಿದೆ, ಆ ಒಂದು ಮಾತಿನಂತೆ ತಾವೇ ಸ್ವತಃ ಈಗ ಮಾರ್ಟಳ್ಳಿಯ ಜನತೆ ಹೂಳೆತ್ತೋದಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಗ್ರಾಮಸ್ಥರೇ ಒಟ್ಟುಗೂಡಿ ಈಗ ಹೂಳೆತ್ತೋದಕ್ಕೆ ನಿರ್ಧಾರವನ್ನು ಮಾಡಿ ಅದಕ್ಕೆ ತಕ್ಕ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಹಣೂರು ತಾಲೂಕು ಮಾಟಳ್ಳಿ ಭಾಗ. ಈ ಮಾಟಳ್ಳಿ ಭಾಗದಲ್ಲಿ ಸಂದನಪಾಳ್ಯ ಅಂತ ಸರ್ವರ್ ಡ್ಯಾಮ್ ಅಂತ ಈ ಡ್ಯಾಮನ್ನು ನಾವು ತೆಗಿತಾ ಇದ್ವಿ. ಈ ಊರು ಉಂಟಾಗಿ 60 ವರ್ಷ ಆಗಿದೆ. 60 ವರ್ಷದಲ್ಲಿ ಈ ಊರಿಗೆ ಕುಡಿ ನೀರು ಸಮಸ್ಯೆ. ಯಾಕೆ ಸಮಸ್ಯೆ ಬರ್ತಾ ಇದೆ ಅಂದರೆ ಇಲ್ಲಿ ಸರಿಯಾಗಿ ರೀತಿಯಲ್ಲಿ ನೀರನ್ನ ಸೇವ್ ಮಾಡ್ತಾ ಇಲ್ಲ. ಎಷ್ಟು ಮಳೆ ಹೋಗಿದ್ರೂ ಎಲ್ಲ ಸಮುದ್ರಕ್ಕೆ ಹೋಯ್ತದೆ. ಈ ತಡೆಕಟ್ಟಕ್ಕೆ ಸರಿಯಾಗಿ ರೀತಿಯಲ್ಲಿ ಒಂದು ಕರೆಕಟ್ಟೆಗಳು ಹೈಟ್ ಮಾಡಿಲ್ಲ, ಒಂದು ಸಿಸ್ಟಮ್ಮು ಸರಿಯಾಗಿ ರೀತಿಯಲ್ಲಿ ಮಾಡಿಲ್ಲ. ಏನೋ ಫಾದರ್ಸ್ಗಳು ಒಂದು ಡ್ಯಾಮ್ ಮಾಡಿದ್ದಾರೆ, ಒಂದು ಸುಮಾರು ಡ್ಯಾಮ್ಗಳು ಮಾಡಿದ್ರೂ ಆ ಡ್ಯಾಮಲ್ಲಿರುವ ಉಳ್ಳು ತೆಗಿಯಲ್ಲ, ಸರಿಯಾಗಿ ಉಳ್ಳು ತೆಗಿಯಲ್ಲ. ಅವು ನೀರು ಬಂದರೆ ಕೆಸರು ತುಂಬ್ಕೊಂಡ್ಬಿಟ್ಟು ಆ ಒಂದು 2 ಅಡಿ ನೀರು ಮಾತ್ರ ನಿಂತ್ಕೊಳ್ತಾ, ಉಳಿದಿರುವುದೆಲ್ಲ ಕಾವೇರಿಗೆ ಹೋಯ್ತದೆ. ಈ ಥರ ಸಮುದ್ರಕ್ಕೆ 3 ಸರಿ ನೀರು ಈಗ ಬಿಟ್ಟಿದ್ದೀವಿ ನಾವು. ಈ 3 ಸರಿ ನೀರು ನಾವು ನೋಡಿ ತಡೆಕಟ್ಟಕ್ಕೆ ಆಗಿಲ್ಲ. ಈ ಸರ್ಕಾರ ಕಣ್ಣಿಲ್ಲ. ಓಕೆ, ಎಸ್, ನಮ್ಮ ಜೊತೆ ಮಾತಾಡಲಿಕ್ಕೆ ಅಲ್ಲಿನ ರೈತರಾದಂತಹ ಅರ್ಪುದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರ್ಪುದ್ ಅವರೇ, ನಮಸ್ತೆ. ನಮಸ್ತೆ ಸರ್, ಅಲ್ಲಿ ಯಾವ ರೀತಿಯ ವಾಸ್ತವ ಒಂದು ಸಮಸ್ಯೆ ಇದೆ ಸರ್? ಯಾವ ರೀತಿ ಇದೆ ಅಲ್ಲಿನ ವಾಸ್ತವ ಚಿತ್ರಣ ಅಂತ? ಅಂದರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಆ ಚೆಕ್ ಡ್ಯಾಮ್ನಲ್ಲಿ ನೀರೇ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಯಾವ ರೀತಿ ಬವಣೆ ಪಡ್ತಾ ಇದ್ರಿ ಇದರಿಂದಾಗಿ ಅಂತ? ಕುಡಿಯೋ ನೀರಿಗೂ ತತ್ವಾರನ ಅಲ್ಲಿ? ಸರ್, ಅದೇ ಕುಡಿಯುವ ಸಮಸ್ಯೆ ಇಲ್ಲಿ ಭಾರಿ ಸಮಸ್ಯೆ ಆಗೋಯ್ತು. ಸುಮಾರು 15 ವರ್ಷ 20 ವರ್ಷಗಳಿಂದ ಸರಿಯಾಗಿ ರೀತಿಯಲ್ಲಿ ಮಳೆ ಇಲ್ಲಿ ಇರ್ಲಿಲ್ಲ. ಓಕೆ. ಅದರಿಂದ ನಾವು ಎಲ್ಲರೂ ಈ ಭಾಗದಲ್ಲಿ ನೀರು ಜಲ್ಲಿ ಬೆಳೆ ಕಡೆ ಕುಡಿ ನೀರು ಸಮಸ್ಯೆ ಭಾರಿ ಸಮಸ್ಯೆ ಇತ್ತು ಆವಾಗ. ಆದ್ರೂ ಈಗ ಉಗಿ ಕಡೆ ಒಂದು ಡ್ಯಾಮ್ ಇತ್ತು, ಅದನ್ನ ಎಲ್ಲ ಕುಡಿ ನೀರು ಸುಮಾರಾಗಿತ್ತು. ಈಗ ಅದು ಕೂಡ ಎಲ್ಲ ಬದ್ದವಾಗಿದೆ. ಅದರಿಂದ ನಾವು ಮುಂಚಿತವಾಗಿ ನಮ್ಗೆ ನೀರು ಬೇಕಾಗ್ತದೆ ಅಂದ್ಬಿಟ್ಟು 153 ದಿವಸ ಹೋರಾಟ ಮಾಡಿದ್ವಿ ಕರ್ನಾಟಕ ರೈತ ಸಂಘದವರು. ಅದರಿಂದ ಅದನ್ನು ಕೂಡ ಇವರು ಸರಿಯಾಗಿ ನಮ್ಗೆ ಗೊತ್ತಿಲ್ಲ ಅವರು. ಅದರಿಂದ ನಾವು ಏನ್ ಮಾಡಿದ್ವಿ, ಈಗ ಇವ್ರ ಸದ್ಯಕ್ಕೆ ನಮ್ಗೆ 153 ದಿವಸ ಹೋರಾಟ ಮಾಡಿ ಕೂಡ ಈಗ ಇವರು ಸರಿಯಾದ ರೀತಿಯಲ್ಲಿ ಟೀಪರ್ ಮಾಡಿ ನಮ್ಗೆ ನೀರು ಕಾವೇರಿಯಿಂದ ತಲುಪಿಸಲ್ಲ. ಅದರಿಂದ ಈ ಭಾಗದಲ್ಲಿ ಯಾವ್ದು ಈಗ 7 ಬೆಟ್ಟಗಳು ಇದೆ, ಇಲ್ಲಿ ಬೆಟ್ಟ ಗುಡ್ಡಗಳೇ ಜಾಸ್ತಿ, ಕಾಡುಗಳು ಜಾಸ್ತಿ ಇದೆ. ಅದನ್ನ ಅರಣ್ಯ ಇಲಾಖೆ ಅಂದ್ರೆ ಈ ಕಡೆ ಬರೋದು ನೀರಿನ ಶಾಖರಣೆ ಮಾಡಿದ್ರೆ ನಾವು ಕಾವೇರಿ ನೀರಿನ ಕೂಡ ಈಗ ಎದುರು ನೋಡ್ತಾ ಇದ್ದಿಲ್ಲ. ಅದ ಇವ್ರು ಯಾವಾಗ ಸರ್ಕಾರ ಕೊಡ್ತಾರೋ ಗೊತ್ತಾಗಲ್ಲ. ಅವ್ರ ಸರ್ಕಾರ ವಿಫಲ ಆಗಿದೆ. ಅದರಿಂದ ಇದು ನಾವೇ ಈ ಹಳೆ ಕೆರೆಗಳನ್ನು ನಾವು ಇದು ಮಾಡಿದ್ರೆ ಹೈಟ್ ಮಾಡಿದ್ರೆ ನೀರು ಇಲ್ಲಿ ಶಾಖರಣೆ ಮಾಡ್ಬೋದು. ಆಂಧ್ರ ಮಟ್ಟದಲ್ಲಿ ಹೆಚ್ಚಿರ್ತದೆ ಅಂತ ನಾವು ಎಲ್ಲ ರೈತರನ್ನ ಕೂತ್ಕೊಂಡು ಕರ್ನಾಟಕ ರೈತ ಸಂಘದವರೆಲ್ಲ ಕೂತ್ಕೊಂಡು ನಾವು ಮಾತಾಡಿದ್ವಿ. ಓಕೆ, ಹಾಗೆ ದೂರವಾಣಿ ಸಂಪರ್ಕದಲ್ಲಿ ಹಾಗೆ ಲೈನಲ್ಲಿರಿ. ನಮ್ಮ ಜೊತೆ ಬಿಜೆಪಿ ಮುಖಂಡರಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಿಶಾಂತ್ ಅವರೇ ನಮಸ್ತೆ. ನಮಸ್ತೆ 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 ಸರ್. ನಿಶಾಂತ್ ಅವರೇ, ಸ್ಥಳೀಯ ಸಮಸ್ಯೆ ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಅಂದರೆ ಅಲ್ಲಿ ಸಂಬಂಧಪಟ್ಟಂಥ ಸರ್ಕಾರ ಇರಬಹುದು ಅಥವಾ ಜನಪ್ರತಿನಿಧಿಗಳು, ಅಲ್ಲಿನ ಶಾಸಕರು ಸ್ಪಂದಿಸುವಂಥ ಒಂದು ಪ್ರಯತ್ನವನ್ನು ಯಾಕೆ ಮಾಡ್ತಾ ಇಲ್ಲ? ಯಾವ ರೀತಿಯ ಸಮಸ್ಯೆ ಅಲ್ಲಿ ಆಗ್ತಾ ಇದೆ ಜನರಿಗೆ ಅಂತ? ನೀರಿನ ಅಭಾವ ಯಾವ ರೀತಿ ಇದೆ ಅಂತ ಅಲ್ಲಿ? ಇಲ್ಲ ಸರ್, ಅದನ್ನೇ ನಾವು 153 ದಿನ ಪಾಪ ಈಗ ಏನ್ ಅರ್ಪುದ್ರಾಜ್ ಅವ್ರು ಮಾತಾಡ್ತಾ ಇದ್ರು, 153 ದಿನ ಅವರು ಸ್ಟ್ರೈಕ್ ಕೂತಿದ್ರು. ಅವಾಗ್ಲೂ ಸಹ ಯಾವುದೇ ಸ್ಪಂದನೆ ಮಾಡ್ಲಿಲ್ಲ. ಯಾಕೆಂದ್ರೆ ಇದು ಇವತ್ತಿನ ಪ್ರಾಬ್ಲಮ್ ಅಲ್ಲ. ಈಗ 90s ಅಲ್ಲಿ ಇದು ಕೊಡೈಕೆನಾಲ್ ರೀತಿ ಇದ್ದಿದ್ದಂತ ಜಾಗ. ಇದೇ 99 ಅಲ್ಲಿ ಇಲ್ಲಿ ಒಂದು ದೊಡ್ಡ ಡ್ಯಾಮ್ ನಿರ್ಮಿಸ್ಬೇಕು ಅಂತ ಸಿದ್ದರಾಮಯ್ಯ ಸಾಹೇಬ್ರು, ನಾಗಪ್ಪ ಸಾಹೇಬ್ರು ಭೂಮಿ ಪೂಜೆ ಮಾಡ್ತಾರೆ. ಅಂತ ಒಂದು ವ್ಯಾಲಿ ಇದ್ದಂತ ಒಂದು ಜಾಗನ ಇವತ್ತು ನಾವು ಡ್ರೈ ಲ್ಯಾಂಡ್ ಮಾಡಿಟ್ಟಿದೀವಿ ಅನ್ನಕ್ಕೆ ನೇರ ಹೊಣೆ ಇದು ಅಧಿಕಾರಿಗಳೇ. ಯಾಕೆಂದ್ರೆ ಹೆಂಗೆ ಡ್ರೈ ಲ್ಯಾಂಡ್ ಕೂತಿದೆ ಅಂತ? ಇದು 99 ಅಲ್ಲಿ ಪೂಜೆ ಆದ್ಮೇಲೆ ಅದರ ಕಡೆ ಗಮನ ಹರಿಸಲ್ಲ. ನೀವು ಪಣಕೋಬೆ ಅಂತ ಇದರಿಂದ ಒಂದು ಸ್ವಲ್ಪ ದೂರ ಒಂದು ಪಣಕೋಬೆ ಅಂತ ಒಂದು ಕಾಡಿದೆ, ಅಲ್ಲಿ ಒಳಗಡೆ ಹೋದ್ರೆ 2 ಚೆಕ್ ಡ್ಯಾಮು ಹಳೇದು ನಿರ್ಮಿತವಾಗಿದೆ. ಅದ್ರ ಕೆಳಗಡೆ ಒಂದು ದೊಡ್ಡ ಡ್ಯಾಮ್ ನಿರ್ಮಿಸ್ಬೇಕು ಅಂತ ಸರ್ಕಾರ ಡಿಸೈಡ್ ಮಾಡುತ್ತೆ.
ಯಾಕೆಂದ್ರೆ 7 ಬೆಟ್ಟಗಳ ವ್ಯಾಲಿಯಿಂದ ಅಲ್ಲಿ ನೀರ್ ಬಂದು ಸ್ಟೋರ್ ಆಗುತ್ತೆ. ಓಕೆ, ಹಾ ಹಾ ಹಾ. ಬಟ್ ಆ ಚೆಕ್ ಡ್ಯಾಮ್ ಹೂಳ್ ತೆಗಿದಲೆ ಏನಾಗ್ತಿದೆ, ವಾಪಸ್ ಪಾಲಾರ್ ನಮ್ಗೆ ಈ ಎಲ್ಲಾ ಚೆಕ್ ಡ್ಯಾಮ್ಗಳನ್ನು ಮೀರ್ಕೊಂಡು ವಾಪಸ್ ಹೋಗಿ ಸಮುದ್ರಕ್ಕೆ ನೀರ್ ಸೇರ್ತಾ ಇದೆ. ಓಕೆ, ವ್ಯರ್ಥವಾಗಿ ಹರಿದೋಗ್ತಾ ಇದೆ. ವ್ಯರ್ಥವಾಗಿ ಹರಿದೋಗ್ತಾ ಇದೆ. ಮತ್ತೆ ಸೈಂಟಿಫಿಕಲಿ ಏನು ಅಂದ್ರೆ, ನಮ್ಮಲ್ಲೇ ಇಲ್ಲಿ ಡ್ಯಾಮ್ ನಿರ್ಮಿಸಿದ್ರೆ ಮೇಕೆದಾಟ್ಗಿಂತ ದೊಡ್ಡದಾಗಿ ಒಂದು ಡ್ಯಾಮ್ ಆಗಿರೋದಿಲ್ಲಿ. ಬಟ್ ನಮ್ಮ ಇದು ನಿರ್ಲಕ್ಷ್ಯದಿಂದ ಈ ಚೆಕ್ ಡ್ಯಾಮ್ ಹೂಳು ತೆಗಿದಲೆ ಇವತ್ತು ವ್ಯರ್ಥವಾಗಿ ನೀರು ಹೋಗುತ್ತೆ. ಪ್ಲಸ್ ಅದನ್ನ ನಾವು ಸೇವ್ ಮಾಡ್ಕೊಳಕ್ ಆಗ್ತಿಲ್ಲ. ನಾವು ಅಧಿಕಾರಿಗಳ ಗಮನಕ್ಕೆ ಒಂದು ಪರಿಪರಿಯಾಗಿ ತಂದಿದೀವಿ. ರೈತ ಸಂಘ ಅರ್ಪುದವರಾಗ್ಲಿ ನಾವಾಗ್ಲಿ ಒಂದು 5-6 ಸಲ DCF ಗೆ ಮಾತಾಡಿ ದಯವಿಟ್ಟು ಹೂಳೆತ್ತಿ ಈ ಸಲ ಬರೋ ಮಳೆಲಾದ್ರೂ ನಾವು ಸೇವ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ನೋಡಿ, ಇವತ್ತು ನಮ್ಮ ಹನೂರ್ ಭಾಗದಲ್ಲಿ ಜುಲೈಯಲ್ಲಿ ಇದೀವಿ, 34 ಹಳ್ಳಿಗಳಿಗೆ ಇವತ್ತು ನೀರಿಲ್ಲ, ಕುಡಿಯೋ ನೀರು. ಜುಲೈಯಲ್ಲೇ ಇನ್ನು 8 ತಿಂಗಳು ನಾವ್ ಏನ್ ಮಾಡ್ಬೇಕಲ್ಲಿ? ಹೌದು, ಮುಂದಿನ ಮುಂಗಾರುವರೆಗೂ ಕೂಡ ಮಳೆ ಆಗೋದೇ ಕಷ್ಟ ಅನ್ನುವಂಥದ್ದಿದೆ. ಹೌದು. ಪ್ಲಸ್ ಏನಾಗಿದೆ ಅಂದ್ರೆ, ನಮ್ಗೆ ಟ್ಯಾಂಕರ್ ಮೂಲಕ ಎಷ್ಟು ದಿವಸ 8 ತಿಂಗಳು ನಾವು ನೀರ್ ಕೊಡಕ್ ಸಾಧ್ಯ? ಹೌದು. ಇನ್ನ ಬೆಳೆ ಅಂತೂ ಅಸಾಧ್ಯ. ಮತ್ತೆ ಇಲ್ಲಿ ಯಾವುದೇ ರೀತಿಯಾದ ಇಂಡಸ್ಟ್ರಿ ಇಲ್ಲ ಹನೂರ್ ಭಾಗದಲ್ಲಿ. ಎಲ್ಲರೂ ಅವ್ರವ್ರ ಸ್ವಯಂಬಲಿತ, ಏನು ಅವರು ಒಂದು ಬೆಳೆ ಬೆಳ್ಕೋಬೇಕು, ಅವ್ರ ದುಡಿಮೆ ಮಾಡ್ಕೋಬೇಕು. 99 ಅಲ್ಲ 100% ರೈತಾಪಿ ವರ್ಗನೇ ಇರೋದು. ನಿಶಾಂತ್, ಈ ಚೆಕ್ ಡ್ಯಾಮ್ ಇಂದ ಸುಮಾರು ಎಷ್ಟು ಹಳ್ಳಿಗಳಿಗೆ ಕುಡಿಯೋ ನೀರು ಮತ್ತು ಅಥವಾ ಕೃಷಿಗೆ ಬಳಕೆ ಮಾಡ್ಕೊಳ್ಬಹುದು ಅಂತೀರಿ ಅಂತ? ಸರ್, ಇಲ್ಲಿ ನಾವು ಕರೆಕ್ಟ್ ಆಗಿ 5 ಚೆಕ್ ಡ್ಯಾಮ್ ನ ನಾವು ಮಾಡಿದಿದ್ರೆ, ಮಾಟಹಳ್ಳಿ ಪಂಚಾಯತಿ ಏನ್ 15-16 ಹಳ್ಳಿಗಳಿದೆ, ಅದು ಅಲ್ಲಿ ನೀರು ಎಕ್ಸಸ್ ಆಗಿ ನಾವು ಕೆಳಗಡೆ ಕೊಡ್ಬೋದಿತ್ತು. ಅಷ್ಟು ಚೆನ್ನಾಗಿದೆ ಚೆಕ್ ಡ್ಯಾಮ್ಗಳು. ಬಟ್ ನಾವು ಅದನ್ನ ಹೂಳೆತ್ತಿಲ್ಲ ಸರ್ ಎಷ್ಟೋ ವರ್ಷಗಳಿಂದ. ಮತ್ತೆ ಹೈಟ್ ಕಡೆ ರೈಸ್ ಮಾಡಿಲ್ಲ. ಈ ಭಾಗದ ಶಾಸಕರುಗಳು ಅಥವಾ ಜನಪ್ರತಿನಿಧಿ ಏನಂತಾರೆ ಅಂತ ಅಟ್ಲೀಸ್ಟ್ ಇತ್ತ ಗಮನ ಹರಿಸಲ್ವಾ? ಏನಾಗ್ತಿದೆ ಸರ್, ಅಧಿಕಾರಿಗಳು ಏನ್ ಹೇಳ್ತಾರೆ ಅದಕ್ಕೆ ತಕ್ಕಂಗೆ ಜನಪ್ರತಿನಿಧಿಗಳು ಕುಣಿಯೋ ತರ ಆಗ್ಬಿಟ್ಟಿದೆ. ಅದು ಒಂದು ರೀತಿ. ಈಗ ಏನಾಗಿದೆ, ಜನಪ್ರತಿನಿಧಿಗಳು ಏನಾಗ್ತಿದೆ ಅಂದ್ರೆ, ಈ ರೈತರುಗಳನ್ನ ಕರೆದು ರಿಯಲ್ ಸಮಸ್ಯೆನೆ ಯಾರು ನೋಡ್ತಾ ಇಲ್ಲ. ಅಧಿಕಾರಿಗಳು ಏನ್ ಅವೈಜ್ಞಾನಿಕವಾಗಿ ಡಿಸಿಷನ್ ತಗೋತಾರೆ ಅದ್ರ ಮೂಲಕ ಹೋಗ್ತಾ ಇದಾರೆ ಹೊರತು. ಈಗ ನಿನ್ನೆ ಇನ್ನೂ ಒಂದ್ ಕಡೆ ನಾವು ಹೋಗಿದ್ವಿ, ಇದ್ರ ಕೆಳಗಡೆ ಒಂದು ಹುಡುಕ್ತಾರೆ ಹಳ್ಳ ಅಂತ ಇದೆ. ಅದು ಯಾವುದೇ ಸಹ 2013-14 ಅಲ್ಲಿ ತೀವ್ರ ಬರ ಬಂದಾಗ್ಲೂ ಸಹ ಅಲ್ಲಿ ನೀರ್ ಹಿಂಗಿರ್ಲಿಲ್ಲ. ಇವ್ರು ಅವೈಜ್ಞಾನಿಕವಾಗಿ ಇರಬರ ನೀರ್ನೆಲ್ಲ ಬಿಟ್ಬಿಟ್ಟು ಕಾವೇರಿಯಿಂದ ನೀರ್ ತರ್ತೀವಿ ಅಂತ, ಅಲ್ಲಿ ಇವತ್ತು ಕುಡಿಯಕ್ಕೂ ಸಹ ನೀರಿಲ್ಲ ಸುತ್ತಮುತ್ತ ವ್ಯಾಲಿಯಲ್ಲಿ. ಆತರ ಮಾಡಿಟ್ಟಿದ್ದಾರೆ. ಸೊ ಅಧಿಕಾರಿಗಳ ನಿರ್ಲಕ್ಷ್ಯನೇ ಇವತ್ತು ಈ ನಮ್ಮ ಸ್ಥಿತಿಗೆ ಕಾರಣ ಆಗಿದೆ ಸರ್. ಬಹುಶಃ ರೈತರ ಈ ಒಂದು ನಿರ್ಧಾರ ಇದೆಯಲ್ಲ, ಸ್ಥಳೀಯರ ನಿರ್ಧಾರ ನಿಜಕ್ಕೂ ಮೆಚ್ಚುವಂಥದ್ದು. ಅಂದರೆ ಇಂಥ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನು? ಎಷ್ಟೋ ಕಡೆಗಳಲ್ಲಿ ನಾವು ಅಲ್ಲಿನ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳನ್ನು ಅಥವಾ ಜಿಲ್ಲಾಡಳಿತವನ್ನು ಅಥವಾ ಸರ್ಕಾರವನ್ನು ನಂಬ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಏನು ಕೆಲಸ ಆಗೋದಿಲ್ಲ, ನಾವು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ ಅವ್ರ ಮೇಲೆ ಭಾರ ಹಾಕಿ ಅಥವಾ ನಿರೀಕ್ಷೆ ಇಟ್ಕೊಂಡು. ಸೊ ಇಲ್ಲಿನ ಜನ ಹಾಗೆ ಮಾಡ್ತಾ ಇಲ್ಲ, ತಾವೇ ಸ್ವಯಂ ಪ್ರೇರಿತವಾಗಿ ಮುಂದಾಗ್ತಾ ಇದ್ರು ಹೂಳೆತ್ತೋದಕ್ಕೆ. ಮಾಡ್ತಾ ಇಲ್ಲ ಅಂದ್ರೆ ಸರ್, ಅವ್ರು ಅನುಭವಿಸಿರೋದು ಸರ್. ಈಗ ಲಾಸ್ಟ್ 1 ಇಯರ್ ಅವ್ರು ಕುಡಿಯಕ್ ನೀರಿಲ್ದಲೆ, ಅವ್ರ ಜಾನುವಾರುಗಳಿಗೆ ಕುಡಿಯಕ್ ನೀರಿಲ್ದಲೆ ಅನುಭವಿಸಿರೋದು ಈಗ ಅವ್ರನ್ನ ಈ ಸ್ಥಿತಿಗೆ ತಂದಿದೆ ಅಷ್ಟೇ. ಯಾಕೆಂದ್ರೆ ಯಾವುದೇ ಜನಪ್ರತಿನಿಧಿ ಲಾಸ್ಟ್ 1.5 ವರ್ಷದಿಂದ ಅವ್ರ ಕಡೆ ತಲೆ ಹಾಕು ಸಹ ನೋಡಿಲ್ಲ. ಸೊ ಅವರ ಒಂದು ಕಷ್ಟ ಈಗ ಕೊನೆಗೆ ಅವರೇ ಪರಿಹರಣೆ ಮಾಡ್ಕೋತಾ ಇದಾರೆ ಅಷ್ಟೇ. ನೀವೊಂದು ಮಾತು ಹೇಳಿದ್ರಿ, ಮೇಕೆದಾಟು ಅಲ್ಲೇನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತಿದ್ದಾರೆ, ಅದನ್ನ ಇಲ್ಲೇ ಮಾಡ್ಬೋದಿತ್ತು ಅನ್ನುವಂಥದ್ದು. ಅಂದ್ರೆ ನೋಡಿ, ಇದು ಹೆಂಗಿದೆ ಅಂತಂದ್ರೆ, ಈ ನಾವು ಮೇಕೆದಾಟು ಯೋಜನೆಯನ್ನು ಮಾಡಬೇಕು ಅನ್ನುವಂಥದ್ದು ಅದು ಕರ್ನಾಟಕ ಸರ್ಕಾರದ ಒಂದು ಕನಸು, ಒಪ್ಕೊಳ್ಳೋಣ. ಆದರೆ ಅದು ಒಂದಷ್ಟು ಕಾನೂನು ರೀತಿಯ ತೊಡಕುಗಳಿರುವಂಥದ್ದು. ಇಲ್ಲ ಅಂಥದ್ದು ಯಾವುದೂ ಸಮಸ್ಯೆನೇ ಇಲ್ಲ. ಸೊ ಇತ್ತ ಗಮನ ಹರಿಸಿ ಅದೇ ರೀತಿಯಾಗಿ ಮೇಕೆದಾಟು ಯೋಜನೆಯ ರೀತಿಯೇ ಇಲ್ಲಿ ಮಾಡಿಬಿಟ್ರೆ ಸುಮಾರು ಅಲ್ಲಿ 100-150 ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬಿಡುತ್ತಲ್ವೇ ಸರ್? ಇದನ್ನೇ ಪಾಪ ಅವ್ರು 153 ದಿನ ಸ್ಟ್ರೈಕ್ ಕೂತಿದ್ದು ಸರ್. ನಮ್ಮಲ್ಲಿ ಶಾಪ ಏನು ಅಂದ್ರೆ, ನಮ್ ಪಕ್ಕ ಕಾವೇರಿ ಹರಿದೋಗುತ್ತೆ, ಬಟ್ ಅದ್ರಲ್ಲಿ ಒಂದ್ ಹನಿ ಸಹ ನಮಗ್ ಬರಲ್ಲ. ದೀಪದ ಕೆಳಗೆ ಕತ್ತಲು ಅನ್ನಂಗೆ. ಹೌದು ಸರ್, ಸೇಮ್. ಹಾಗಾಗಿ ನಾವು ಕೇಳ್ಕೊಂಡಿದ್ದು, ದಂಟಳ್ಳಿಯಲ್ಲಿ ಏನ್ ಕಾವೇರಿ ಹರಿದೋಗ್ತಾ ಇದೆ, ಎಕ್ಸಸ್ ನೀರು, ಮಳೆಗಾಲದಲ್ಲಿ ಏನ್ ಎಕ್ಸಸ್ ನೀರು ಹರಿದೋಗುತ್ತೆ ಅದನ್ನ ಲಿಫ್ಟ್ ಮಾಡ್ಕೊಂಡು ನಮ್ಗೆ ಈ ಜನಕ್ಕೆ ಕೊಡಿ ಅಂದ್ರೆ, ಇವತ್ತಿನವರೆಗೂ ಸಹ ಅದ್ರ ಬಗ್ಗೆ ಗಮನನೂ ಹರಿಸಿಲ್ಲ ಸರ್. ಇದಕ್ಕೆ ಯಾವ್ದೇ ಕಾನೂನು ರೀತಿ ತೊಡಕಿಲ್ಲ ಸರ್. 153 ದಿನ ಅನಿರ್ದಿಷ್ಟಾವಧಿ ಸ್ಟ್ರೈಕ್ ಮಾಡಿದಾರೆ ಸರ್. ಒಬ್ಬ ಜನಪ್ರತಿನಿಧಿನೂ ಅಲ್ಲಿಗೆ ಬರ್ಲಿಲ್ಲ ಸರ್. 5,000 ಜನ ಒಂದ್ ದಿವಸ ರಸ್ತೆ ತಡೆ ಮಾಡಿದ್ರು ಸಹ ಒಬ್ರು ತಹಶೀಲ್ದಾರು, ಒಬ್ರು SP AC ಬಂದ್ರೆ ಹೊರತು DC ಸಹ ಬರ್ಲಿಲ್ಲ. ಅಷ್ಟು ಒಂದು ಮಲತಾಯಿ ಧೋರಣೆ ಆಗ್ತಾ ಇದೆ ಸರ್ ನಮ್ಗೆ. ಅಲ್ಲ, ಈಗ ಒಂದ್ ಕಡೆ ಈ ಭಾಗದ ಕೊಳವೆ ಬಾವಿಗಳು ಬತ್ತಿ ಹೋಗ್ತಾ ಇರುವಂಥದ್ದು, ಅಂತರ್ಜಲದ ಮಟ್ಟ ಕಡಿಮೆ ಆಗ್ತಾ ಇದೆ, ಈ ಮಳೆಯ ಅಭಾವ. ಸೊ ಇಂತಹ ಸಂದರ್ಭದಲ್ಲಿ ಈ ಹೂಳೆತ್ತೋದ್ರಿಂದ ಸುಮಾರು ಎಷ್ಟು ಪ್ರಮಾಣದ ನೀರನ್ನ ಸಂಗ್ರಹಿಸಬಹುದು, ಎಷ್ಟು ಸ್ಟೋರೇಜ್ ನೀರನ್ನು ಸಂಗ್ರಹಿಸಬಹುದು ಅಂತ ಅನ್ಸುತ್ತೆ ಅಂತ ಮಳೆ ಬಂದಾಗ? ಸರ್, ನಮ್ಗೆ ಈ ಮೊನ್ನೆ ಮಳೆ ಆಗಿದ್ರಲ್ಲೇ ಸರ್ 2-3 ಕ್ಯೂಸೆಕ್ಸ್ ವೇಸ್ಟ್ ಆಗಿದೆ ಸರ್.
ಮೊನ್ನೆ 1-2 ಮಳೆಯಲ್ಲಿ ಸರ್. ಓಕೆ. ಈಗ ಮತ್ತೇನಾದ್ರು ನೆಕ್ಸ್ಟ್ ಹಿಂಗಾರಲ್ಲಿ ನಮ್ಗೆ ಸ್ವಲ್ಪ ಹಿಂಗಾರು ಮಳೆ ಆಗುತ್ತೆ ಸರ್ ಈ ಭಾಗ. ಹಿಂಗಾರಲ್ಲಿ ಮಳೆ ಆದ್ರೆ ಇನ್ನು ದೊಡ್ಡ ಮಟ್ಟಕ್ಕೆ ನಾವು ಸ್ಟೋರ್ ಮಾಡ್ಬೋದು ಸರ್. ಓಕೆ. ಓವರ್ ದ ಇಯರ್ಸ್ ನಾವು ಅಂದ್ಕೋತಾ ಇರೋದು ಸರ್, ಓವರ್ ದ ಪೀರಿಯಡ್ ಆಫ್ 5 years ಮುಂಚೆ ಏನ್ ಇವರು ಪಣಕೋಬೆ ಡ್ಯಾಮ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು, ಈ ಚೆಕ್ ಡ್ಯಾಮ್ ಗಳನ್ನ ರಿವೈವ್ ಮಾಡಿದ್ರೆ ಇನ್ನ 5 years ಅಲ್ಲಿ ನಾವು ಅಲ್ಲಿ ಡ್ಯಾಮ್ ಮಾಡ್ಬೋದು ಅಷ್ಟು ನೀರ್ನ ನಾವು ಸ್ಟೋರ್ ಮಾಡ್ಕೊಡ್ಬೋದು ಅನ್ನೋದು ನಮ್ಮ ಒಂದು ಟೆಕ್ನಿಕಲ್ ಅಸೆಸ್ಮೆಂಟ್ ಇದೆ ಸರ್. ಓಕೆ. ತಾವು ಒಬ್ಬ ಬಿಜೆಪಿ ಮುಖಂಡರಾಗಿ ನಿಶಾಂತ್ ಅವರೇ, ಈಗ ನಿಮ್ಮ ಒಂದು ಸಪೋರ್ಟ್ ಅಲ್ಲಿನ ಜನತೆಗೆ ಯಾವ ರೀತಿ ಸಿಗ್ತಾ ಇದೆ ಅಂತ, ಯಾವ ರೀತಿ ಬೆಂಬಲ ಬಿಜೆಪಿ ಕಡೆಯಿಂದ ಅಂತ? ಈಗ ಖಂಡಿತ ಸರ್, ಅವ್ರ ಜೊತೆಗೆ ನಾನು ಇವತ್ತಿಂದಲ್ಲ ಆಲ್ಮೋಸ್ಟ್ ಈಗೇನ್ ಅವ್ರು 153 ದಿನ ಸ್ಟ್ರೈಕ್ ಕೂತಿದ್ರು ಅವತ್ತಿಂದೆಲ್ಲ ನಾನು ಅವ್ರ ಜೊತೆಗೆ ಇದ್ದೀನಿ. ನನ್ನ ಒಂದು ಆಸೆ ಆ ಭಾಗನ ವಾಪಸ್ ಕೊಡೆಕೆನಲ್ ರೀತಿ ಹೆಂಗಿತ್ತು ಆ ರೀತಿ ಮಾಡ್ಬೇಕು ಅನ್ನೋದೇ ನನ್ನ ಒಂದು ಆಸೆ ಧ್ಯೇಯ ಸರ್. ಅವ್ರ ಜೊತೆಗೆ ಅದಕ್ಕೆ 100% ನಾನು ಸಪೋರ್ಟ್ ಕೊಟ್ಕೊಂಡು ಅವ್ರ ಜೊತೆಗಿದ್ದೀನಿ. ಈಗ ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಅವ್ರ ಗಮನ ಸೆಳೆಯುವಂತ ಪ್ರಯತ್ನ ಮಾಡಬಹುದಲ್ಲ ತಾವು ಅಂತ? ಅದನ್ನು ಟ್ರೈ ಮಾಡ್ತಾ ಇದೀವಿ ಸರ್. ಈಗೇನ್ ದಂಟಳ್ಳಿ DPR ಈಗ ಸರ್ಕಾರ ಮಾಡಕ್ ಒಪ್ಲಿಲ್ಲ, ಹಿಂದಿನ ಸರ್ಕಾರ ಆಗ್ಲಿ ಜನಪ್ರತಿನಿಧಿಗಳಾಗ್ಲಿ. ನಾನು ಈಗ ಪ್ರೈವೇಟ್ DPR ಈಗ ರೈತ ಮುಖಂಡರೇ ಸಹ ಅವರು ಅದನ್ನು ಸಹ 2-3 ಕಡೆ ಕನ್ಸಲ್ಟ್ ಮಾಡಿದ್ದಾರೆ. ನಾವೆಲ್ಲ ಸೇರಿ ಒಂದು DPR ತಗೊಂಡು ಮುಖ್ಯಮಂತ್ರಿಗಳನ್ನ ಇನ್ನೊಂದು ಸದ್ಯದಲ್ಲೇ ಭೇಟಿ ಆಗೋಣ ಅಂತ ಇದೀವಿ. ಯಾಕಂದ್ರೆ ಈಗ ಕಾವೇರಿ ಸ್ವಲ್ಪ ಬರ ಇರೋದ್ರಿಂದ ಈ ಟೈಮಲ್ಲಿ ಅವರಿಗೆ ಎಕ್ಸೆಸ್ ಪ್ರೆಷರ್ ಕೊಡಬಾರ್ದು ಅಂತ ಸುಮ್ಮನೆ ಇದೀವಿ ಸರ್. ಬಟ್ ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ನಾವು ಆ ಪ್ರೈವೇಟ್ DPR ನ ತಗೊಂಡೋಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತಿದೀವಿ ಸರ್. ಯಾಕೆಂದ್ರೆ 3 ಅಡಿ ಪೈಪಲ್ಲಿ ಅವರು 60 ಕಿಲೋಮೀಟರ್ ಇಂದ ನೀರ್ ತಂದು ಅದು 1 ಅಡಿ 3 ಪಂಚಾಯತಿ ಕಳ್ಸಕ್ಕಿಂತ ನಮ್ ಪಕ್ಕದಲ್ಲಿ ಹರಿಯ ಕಾವೇರಿನೇ ಸ್ಮಾಲ್ ಅರಣ್ಯ ಕ್ಲಿಯರೆನ್ಸ್ ಅವ್ರು ಹೇಳ್ತಾ ಇರೋದು ಅಧಿಕಾರಿಗಳು ಸರ್. ಎತ್ತಿನಳೆ ಅಂತ ಹೆರಿಟೇಜ್ ಫಾರೆಸ್ಟ್ ಗೆ ಇವತ್ತು ಅರಣ್ಯ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ನಮ್ಮಂತ ಒಂದು ಸಣ್ಣ ಅರಣ್ಯಕ್ಕೆ ಯಾವುದೇ ಇಶ್ಯೂ ಬರಲ್ಲ. ಮತ್ತೆ ಆಲ್ರೆಡಿ ಒಳಗಡೆ ರೋಡ್ಸ್ ಇದೆ ಸರ್. ಸೊ ಪೆರಿಫೆರಲ್ ರೋಡೇ ಇದ್ದಾಗ ಅರಣ್ಯದಲ್ಲಿ ನೀರಿಗೆ ಯಾವುದೇ ಅಂತ ಆಕ್ಷೇಪಣೆ ಮಾಡಲ್ಲ ಸರ್ ಅರಣ್ಯ ಅಧಿಕಾರಿಗಳು. ಸೊ ಅದೊಂದು ಸ್ಮಾಲ್ ಕ್ಲಿಯರೆನ್ಸ್ ತಗೊಂಡ್ಬಿಟ್ರೆ ಇವತ್ತು ನಾವು ಅದನ್ನ ತರಬಹುದು. ಅದನ್ನೊಂದು DPR ಮಾಡಿಸ್ತಾ ಇದೀವಿ ಸರ್ ಪ್ರೈವೇಟ್ ಆಗಿ ನಾವೇ. ಅದನ್ನ ತಗೊಂಡು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಮುಖ್ಯಮಂತ್ರಿ ಮೀಟ್ ಮಾಡೋ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ ಸರ್. ದಯವಿಟ್ಟು ಅಲ್ಲಿನ ರೈತರ ಜೊತೆ ತಾವು ನಿಂತು ಈ ಕೆಲಸವನ್ನ ತಾವು ಕೂಡ ಮುಂಚೂಣಿ ನಿಂತು ಮಾಡಿಕೊಟ್ರೆ ತುಂಬಾ ಸಹಾಯ ಆಗುತ್ತೆ ಎಲ್ರಿಗೂ ಕೂಡ, ಅಲ್ಲಿರುವಂತಹ ಭಾಗದ ಜನರಿಗೆ. ಖಂಡಿತ ಸರ್, ನಿಮ್ ಮೀಡಿಯಾ ಸಹಕಾರ ಕೂಡ ಅಷ್ಟೇ. ಯಾಕೆಂದ್ರೆ ನೀವು ಒಂದ್ಸಲ ಅಲ್ಲಿ ಬಂದ್ ನೋಡಿ ಪಣಕೋಬೆಯಲ್ಲಿ ಎಷ್ಟು ಅಲ್ಲಿ ಒಂದು ಭ್ರಷ್ಟಾಚಾರ ಆಗಿದೆ ಅನ್ನೋದು ನಿಮ್ಗೂ ಗಮನಕ್ಕೆ ಬರುತ್ತೆ. 50 ಕೋಟಿ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ ಸರ್ ಲಾಸ್ಟ್ ಒಂದು 10-15 ವರ್ಷದಲ್ಲಿ. ಅದ್ ಯಾವ್ದೂ ಸಹ ಇದಕ್ಕೆ ಪೂರಕವಾಗಿಲ್ಲ. ಬೇರೆ ಎಲ್ಲೆಲ್ಲೋ ಹೈಟ್ ಅಲ್ಲಿ ಕಟ್ಕೊಂಡು ಒಂದ್ ಬಿಲ್ ಕ್ಲೇಮ್ ಮಾಡ್ಕೊಂಡಿದ್ದಾರೆ ಹೊರತು. ದಯವಿಟ್ಟು ನೀವು ಸಹ ಅದನ್ನೆಲ್ಲ ಬಂದು ಎಕ್ಸ್ಪೋಸ್ ಮಾಡಿದ್ರೆ ಪ್ರಾಬಬ್ಲಿ ಸರ್ಕಾರಕ್ಕೂ ಸಹ ಮುಂದಿನ ದಿನಗಳಲ್ಲಿ ಗಮನ ಹರಿಸಬಹುದು ಅಂತ. ನಿಮ್ಮ ಜೊತೆ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಖಂಡಿತವಾಗ್ಲೂ ನಿಮ್ಮ ಜೊತೆ ನಿಲ್ಲುತ್ತೆ. ಫ್ರೀಡಮ್ ಟಿವಿ ನಿಮ್ ಜೊತೆ ನಿಲ್ಲುತ್ತೆ. ಥ್ಯಾಂಕ್ ಯು ನಿಶಾಂತ್ ಅವರೇ. ಥ್ಯಾಂಕ್ ಯು ಸರ್. ಎಸ್, ಇನ್ನು ಸಂಧಾನಮೇರಿ ರೈತ ಮಹಿಳೆ ಒಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ಸರ್, ನಮ್ಮ ಹೆಸರು ಸರ್. ಹೇಳಿಮ್ಮ, ಹೇಳಿ, ಮಾತಾಡಿ. ನಾವು 153 ದಿವಸ ಇಲ್ಲಿ ಹೋರಾಟ ಮಾಡಿ ಸರ್. ನಮ್ದು ಗ್ರಾಮದಲ್ಲಿ ದಂಡಲಿಯಿಂದ ಮಾತಳಿ ತನಕ ಬರೀ 16 ಕಿಲೋಮೀಟರ್ ಇರೋದು ಸರ್. ನಾವು ನೀರಿಗಾಗಿ ಹೋರಾಟ ಮಾಡಿ ಯಾವುದೇ ಕರುಣೆಯನ್ನು ಸರ್ಕಾರ ತೋರಿಸಿಲ್ಲ ಸರ್. ಅದಕ್ಕಾಗಿ ನಮ್ಮ ಹಳ್ಳಿ ಕಡೆ ಬಂದ್ಬಿಟ್ಟು ಎಲ್ಲ ಇರೋರು ಬರುವಂತ ಜನಗಳೇ ಸರ್. ಇಲ್ಲಿ ಬರೀ ಉಪ್ಪು ನೀರು ಕುಡ್ಕೊಂಡು ಕಿಡ್ನಿ ಪ್ರಾಬ್ಲಮ್ ಆಗಿ ಬೇಕಾದಷ್ಟು ಜನಗಳು ತೀರು ಹೋಗಿದ್ದಾರೆ ಸರ್. ಕಿಡ್ನಿ ಪ್ರಾಬ್ಲಮ್ ಸರ್. ಯಾವ ಹಾಸ್ಪಿಟ್ಲ್ಗೆ ಹೋದ್ರೆ ಕೂಡ ಅದು ವಾಸಿ ಮಾಡಕ್ಕೆ ಆಗಲ್ಲ ಅಂದ್ಬಿಟ್ಟು ಕಿಡ್ನಿಲಿ ಹಿಡ್ಕೊಳ್ಳೋದು, ಇನ್ಫೆಕ್ಷನ್ ಆಗೋದು, ಈ ತರ ಕಾಯಿಲೆಗಳು ಬಂದಿ ಸರ್. ಬೇಕಾದಷ್ಟು ಜನಗಳು ನಮ್ಮ ಮಾಟಲಿ ಕಡೆ ಎಲ್ಲಾ ಸುಮಾರು ಜನ ಸತ್ತು ಹೋಗಿದ್ದಾರೆ ಸರ್. ಅದಕ್ಕೆ ಸರ್ ನಮ್ ಕಡೆ ನಾವು ಕೇಳ್ತಾ ಇರುವುದು ಬರೀ 16 ಕಿಲೋಮೀಟರ್ ಇಂದ ಇಲ್ಲಿ ದಂಡಲಿ ಮಾರ್ಗವಾಗಿ ನೀರ್ ಕೊಡಿ ಅಂತ ಕೇಳ್ತಾ ಇರುವಾಗ ಅವ್ರಿಗೆ ಯಾವ ಸರ್ಕಾರ ಕೂಡ ಯಾವ ಕರುಣೆನೂ ತೋರಿಸಿಲ್ಲ ಸರ್. ಆಯ್ತು ಮಾಡ್ಕೊಡ್ತೀನಿ ನಿಮ್ಗೋಸ್ಕರ ನಾವು ಯಾವ್ದೇ ನೀರ್ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಮಾತ್ರ ಬರೀ ಬಾಯಿಗೆ ಹೇಳ್ಕೊಂಡು ಹೋಗ್ತಾರೆ ಸರ್. ಯಾವ್ದನ್ನು ತಿಳುವಳಿಕೆನೂ ಕೊಟ್ಟು ಹೇಳಿ ನಮ್ಗೆ ಏನು ನೀರು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿಲ್ಲ ಸರ್. ಇಲ್ಲಿ ರೋಡ್ಗಳು ಕೂಡ ಸರ್, ಬಸ್ಸು ಕಾರು ಗಾಡಿಗಳು ಹೋಗುವ ರೋಡ್ಗಳು ಕೂಡ ಸರ್ 10, 15, 20 ವರ್ಷ ಆಯ್ತು ಈ ರೋಡ್ಗಳನ್ನು ಸರಿ ಮಾಡಿಲ್ಲ ಸರ್. ನಾವು ಕೇಳ್ತಾ ಇರುವುದು ಅವ್ರ ಸರ್ಕಾರ ಹತ್ರ ಏನ್ ಕೇಳ್ತೀವಿ ಸರ್, ನಾವು ತುಂಬಾ ಬಡವಂತವರು. ಓಟ್ ಕೇಳೋಕೆ ಬರ್ತಾ ಇದ್ದೀರಲ್ಲ, ನಿಮಗೆ ಓಟ್ ಕೊಡ್ತೀವಿ ನಿಮಗೆ ನಂಬ್ಕೊಂಡು. ಪುನಃ ನಾವು ಏನೋ ಒಂದು ಸೌಲಭ್ಯ ಬೇಕಂದ್ರೆ ನೀನೇನು ಸುಮ್ಮನೆ ಓಟ್ ಹಾಕ್ಬಿಟ್ಟಿಯಾ, ನಿಮಗೆ ದುಡ್ಡು ಕೊಟ್ಟಿಲ್ವಾ ಅಂತ ಕೇಳ್ತಾರೆ ಸರ್. ಓಕೆ. ನೆಕ್ಸ್ಟ್ ಟೈಮ್ ಬಂದ ತಕ್ಕ ಪಾಠ ಕಲಿಸಿ ಅವ್ರಿಗೆ. ನಾವು ನೀವು ಸುಮ್ಮನೆ ಓಟ್ ಹಾಕಿಲಿಲ್ಲ, ನಿಮ್ಗೆ ದುಡ್ಡು ಕೊಟ್ಟಿದೀವಿ, ನಿಮ್ಗೇನು ನೀವು ಸುಮ್ಮನೆ ಓಟ್ ಹಾಕ್ಬಿಟ್ಟು ನಮ್ಮ ಹತ್ರ ನೀವು ಬಲವಂತ ಕೇಳ್ಬೇಡಿ. ನಿಮಗೆ ದುಡ್ಡು ಕೊಟ್ಟಿದೀವಿ, ನೀವುಗೆ ಓಟ್ ಹಾಕಿದೀರಾ, ಸುಮ್ಮನೆ ಹಾಕಿಲ್ಲಲ್ಲ ಎಂದು ಕೇಳ್ತಾರೆ. ನೋಡಿ, ಮತ್ತೆ ಒಬ್ಬ ಜನಪ್ರತಿನಿಧಿ ಆಡುವಂತ ಮಾತಾ ಇದು, ಒಬ್ಬ ಶಾಸಕ ಆಡುವಂತ ಮಾತಾ ಇದು.
ಹೌದು ಸರ್, ನಮ್ ಕಡೆ ಇರೋ ಮೆಂಬರ್ಗಳು ಹಂಗ್ತಾ ಸರ್ ಹೇಳ್ತಾವ್ರೆ. ಯಾಕಂದ್ರೆ ಓ ಮೆಂಬರ್ಗಳು ಹೇಳ್ತಾರ ಇದು? ಮೆಂಬರ್ಗಳು ಹೇಳ್ತಾರೆ ಸರ್. ಇನ್ನೊಂದು ಅವರು ಕೂಡ ಓಟ್ಗೆ ದುಡ್ಡು ಕೊಟ್ಟು ಓಟ್ ಇಸಿದೀವಿ, ಇನ್ನೇನು ಮಕ್ಕಳಿಗೆ ಏನು ಸೌಲಭ್ಯ ಮಾಡಿ ಕೊಡುವುದಂತ ಮಾತುಗಳು ಬರ್ತದೆ ಸರ್. ಈಗಲಾದ್ರೂ ನಮ್ಮ ಮತದಾರರು ಎಚ್ಚೆತ್ಕೊಳ್ಬೇಕಾಗತ್ತಲ್ವೇ? ಆಮೇಲೆ ಸರ್ ಇಲ್ಲಿ ನಮ್ಮ ಒಡಕ್ಯಾಳದಿಂದ ದಂಡಲಿ ಮಾರ್ಗವಾಗಿ ನೀರ್ ಬೇಕು ಅನ್ನೋದಕ್ಕೆ ಬರೀ 16 ಕಿಲೋಮೀಟರ್ ಇರ್ತದೆ. ಕೇಳಿದ್ರೆ ಏನ್ ಹೇಳ್ತಾರೆ ಸರ್, ಅವರು ಫಾರೆಸ್ಟ್ ಅವರು ಬಿಡುತ್ತಾ ಇಲ್ಲ ಅಂತ ಕೇಳ್ತಾವ್ರೆ. ಅವರು ಹೇಳುವಾಗ ನಮ್ಗೆ ನಾವು ನೀರಾವರಿ ಅಧಿಕಾರಿ, ಒತ್ತುವರಿ ಅಧಿಕಾರಿ, ಎಲ್ಲಾ ಅಧಿಕಾರಿ, BC RBC ಎಲ್ಲಾ ಕಡೆನೂ ಹೋಗಿ GF DF ಎಲ್ಲರನ್ನು ನೋಡಿದೀವಿ ಸರ್. ಆಯ್ತು, ನಿಮ್ ಮಾಹಿತಿಗಳು ಕೊಟ್ಟಿದೀವಿ ಅಂದ್ಬಿಟ್ಟು ಏನು ಬರೀ ಸುಳ್ಳು. ಹೋಗಿ ಕೇಳಿದ್ರೆ ಆಯ್ತಪ್ಪ ರೈತರವರಿಗೆ ಮಾಡಿ ಕೊಡ್ತೀನಿ ಅಂತ ಒಂದು ಮಾತು ಮಾತ್ರ ಹೇಳ್ತಾರೆ ಸರ್. ಅದು ಏನೂ ಉಪಕಾರನೂ ಮಾಡಿಲ್ಲ ಸರ್. ಓಕೆ, ಈಗ ಮೇಡಮ್ ಒಂದು ನೀವೇನು ಮಾಡ್ಬೋದು ಅಂತಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಮತ್ತೊಮ್ಮೆ ಭೇಟಿ ಮಾಡಿ ಮನವಿ ಮಾಡ್ಕೊಳ್ಬೇಕಾಗತ್ತೆ, ಅಥವಾ ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಅವ್ರ ಹತ್ರ ಒಂದು ಮನವಿ ಮಾಡಿಕೊಂಡು ಸೊ ಈ ಏನಿದೆ ಸಮಸ್ಯೆ ಅದನ್ನು ಅವ್ರಿಗೆ ಹೇಳಿದ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ. ಆ ಪ್ರಯತ್ನ ಆಗಲಿ ನಿಮ್ಮ ಕಡೆಯಿಂದ, ನಾವು ನಿಮ್ಮ ಜೊತೆ ಇರ್ತೀವಿ. ಧನ್ಯವಾದ ಮೇಡಮ್. ಸಂದನಾ ಮೇರಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರು. ರೈತ ಮುಖಂಡರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಯಾವ ರೀತಿ ಸಮಸ್ಯೆಗಳು ಇನ್ನೂ ಕೂಡ ಅಲ್ಲಿ ಜ್ವಲಂತ ಸಮಸ್ಯೆಗಳಿರುವಂಥದ್ದು, ಈಗ ನೀವು ಹೂಳೆತ್ತೋ ಕಾರ್ಯ ಶುರು ಮಾಡಿದ್ರೆ ಹೇಗೆ ಅಂತ? ಹೌದು ಸರ್, ಈಗ ಸರ್ಕಾರಗಳು ಮಾಡದೇ ಇರ್ತಕ್ಕಂತ ಕೆಲಸಕ್ಕೆ ರೈತ ಸಮುದಾಯ ನಮ್ ಕೆಲ್ಸನ ನಾವೇ ಮಾಡ್ಕೊಳ್ಳುವ ಅನ್ನೋ ಕೆಲ್ಸಕ್ಕೆ ಕೈ ಹಾಕಿದೀವಿ ಸರ್. ಈಗ ಯಾಕಂತಂದ್ರೆ ರಾಜಕಾರಣಿಗಳಿಗಾಗ್ಬೋದು ಅಥವಾ ಅಧಿಕಾರಿ ವರ್ಗಕ್ಕಾಗ್ಬೋದು, ರೈತರಿಗೆ ನೀರಾವರಿ ಸೌಲಭ್ಯನ ಕೊಡ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ. ಅವ್ರಿಗೆ ಕೆಲ್ಸಗಳನ್ನ ಮಾಡ್ಕೊಡ್ಬೇಕು ಅನ್ನೋ ಕಿಂಚಿತ್ತು ಕಾಳಜಿ ಇಲ್ಲ ಸರ್. ಹಾಗಾಗಿ ರೈತರಿಗೆ ತಮ್ಮಿಂದ ಏನು ಆಯ್ತದ ಸಾಲ ಸೋಲ ಮಾಡಿ ಅಷ್ಟೋ ಇಷ್ಟೋ ಹಣವನ್ನ ಕೊಟ್ಟು ನಮ್ ಕೆಲ್ಸಗಳನ್ನ ನಾವೇ ಮಾಡ್ಕೊಳ್ಳೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದೀವಿ ಸರ್. ಈಗಾಗಲೇ ಕೆಲಸ ಕೂಡ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಹಾ ಸರ್. ಈಗ ಹಳ್ಳಿಯ ಜನರ ಒಂದು ಸ್ಪಂದನೆ ಯಾವ ರೀತಿ ಸಿಗ್ತಾ ಇದೆ? ಇವು ಹೂಳೆತ್ತಬೇಕು ಅಂತಂದಾಗ ಒಂದಷ್ಟು ಹಣ ಬೇಕಾಗುತ್ತೆ, ಚಂದ ಎತ್ತಬೇಕಾಗುತ್ತೆ. ಸೊ ಅದೆಲ್ಲ ಹೇಗೆ ನಡೀತಿದೆ ಅಂತ ಸರ್? ರೈತರು ಕೇಳಿದ ತಕ್ಷಣ ಇದನ್ನ ನಾವೇ ಮಾಡ್ಕೊಳ್ಳುವ ಅಂತೇಳಿ ಜನರೇ ಮುಂದೆ ಬರ್ತಾವ್ರ ಸರ್. ರೈತ ಸಮುದಾಯ ಮತ್ತೆ ಸಾರ್ವಜನಿಕರು ಕೂಡ. ಯಾಕಂದ್ರೆ ನೀರ್ಗೆ ಅನೇಕ ವರ್ಷಗಳಿಂದ ಪರದಾಡ್ತಾ ಇದ್ರಿ ಸರ್ ಅಲ್ಲಿ ರೈತರು. ಹಾಗಾಗಿ ಇವ್ರಗ 153 ದಿನ ಹೋರಾಟ ಮಾಡಿದ್ವಿ. ಬರೀ ಹೋರಾಟವಾಗಿ ಉಳ್ಕಂತು ಹೊರ್ತು ಭರವಸೆಗಳಾಗಿ ಉಳ್ಕತ್ತು. ಆದ್ರೆ ಅದು ಯಾವ್ದು ಚಾಲ್ತಿಗೆ ಬಂದಿಲ್ಲ ಸರ್. ಹಾಗಾಗಿ ನಮ್ ಕೆಲಸ ನಾವೇ ಮಾಡ್ಕೊಳ್ಳೋದ ಅಂತ ಹೇಳಿ ನಾವೇ ಮಾಡ್ಕೊಂತ ಇದೀವಿ. ಈಗ ಅಲ್ಲೊಬ್ರು ರೈತ ಮಹಿಳೆ ಹೇಳ್ತಾ ಇದ್ರು, ಅಲ್ಲಿ ಮೆಂಬರ್ಗಳನ್ನು ಕೇಳಿದ್ರೆ ನೀವೇನು ಸುಮ್ನೆ ಓಟ್ ಹಾಕಿದಿರಾ, ದುಡ್ಡು ಕೊಟ್ಟಿದೀವಿ ಓಟ್ ಹಾಕಿದಿರಿ ಅಂತ ಹೇಳ್ತಾರಂತೆ. ಅಂದ್ರೆ ಇದು ಬರೀ ರಾಜಕೀಯ ಲಾಭಕ್ಕೋಸ್ಕರ ಅವ್ರು ಬರೋದು ಅಂತ, ಮೆಂಬರ್ ಆಗೋದು ಅಂತ? ಹಾ ಸರ್, ಹಣ ಮಾಡಕ್ಕೋಸ್ಕರ ಮಾತ್ರ ಅವರು ರಾಜಕಾರಣಕ್ಕೆ ಬರ್ತಾರ ಅಷ್ಟೇ. ಅದನ್ನೇ ಒಂದು ಬಿಸಿನೆಸ್ ಮಾಡ್ಕೊಬಿಟ್ಟವ್ರ ಸರ್ ರಾಜಕಾರಣಿಗಳು. ಗ್ರಾಮ ಪಂಚಾಯಿತಿಯಿಂದ ಹಿಡಿದು MP ತನಕನು ಎಲ್ಲ ಬರೀ ಬಿಸಿನೆಸ್ ಆಗಿ ರೂಪುಗೊಳ್ತಾ ಇದಾವ ಹೊರತು ಜನಸಾಮಾನ್ಯರಿಗೆ ಅವ್ರು ಕೊಡ್ಬೇಕಾಗಿರ್ತಕ್ಕಂತ ಮೂಲಭೂತ ಸೌಲಭ್ಯಗಳಿಗೋಸ್ಕರ ನಾನು ರಾಜಕಾರಣ ಮಾಡ್ಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಇಲ್ಲ ಸರ್. ಈಗ ಅವರ ಈ ನಡೆ ಇದೆಯಲ್ಲ, ಅದು ಒಂದ್ ರೀತಿ ಅಸ್ತ್ರ ಆಗ್ಬೇಕು ನಿಮ್ಗೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ಬೇಕು. ಮುಂದಿನ ದಿನಗಳಲ್ಲಿ ಓಟ್ ಕೇಳಕ್ ಬರ್ತಾರಲ್ಲ, ಹೌದು, ಅವಾಗ ನಿಮಗಿದು ಅಸ್ತ್ರ, ಇದು ದೊಡ್ಡ ಮಟ್ಟದಲ್ಲಿ ತಕ್ಕ ಶಾಸ್ತಿ ಮಾಡ್ಬೇಕು ನೀವು. ಹೌದು ಸರ್. ಈಗಾಗಲೇ ಜನರು ಕೂಡ ಎಚ್ಚೆತ್ಕೊಂಡವ್ರ ಸರ್. ಈಗ ನೋಡೋ ನಿನ್ನೆಯಿಂದ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳು ಹೋಗಿ ನೋಡ್ಕೊ ಬರ್ತಾವ್ರ ಏನು ಈಗ ಕಾಮಗಾರಿ ನಡೀತಾ ಇದೆ. ರೈತ ಸಮುದಾಯ ತಾನೇ ಮುಂದೆ ನಿಂತು ಮಾಡ್ತಾವ್ರ ಆ ಒಂದು ಕಾರ್ಯಕ್ರಮಗಳು. ಸರಿ, ನೀವು ಮಾಡ್ತಿರೋದು ಅಂತಾರ. ಆದ್ರೆ ಇವ್ರ ಜವಾಬ್ದಾರಿ ಏನು? ಇವ್ರು ಬರೀ ರೈತರಿಂದ ಬರೀ ಮತ ಪಡೆಯೋದು ಅಷ್ಟೇನೆ ಇವ್ರ ಜವಾಬ್ದಾರಿ. ಅಲ್ಲಿ ಬರ್ತಕ್ಕಂಥ ಕಮಿಷನ್ಗಳು ಪಡ್ಕೊಳ್ಳೋದು ಮಾತ್ರ ಇವ್ರ ಜವಾಬ್ದಾರಿ. ಈಗ ಸುಮಾರು ಎಷ್ಟು ಹಳ್ಳಿಗಳು ಸಾಥ್ ಕೊಡ್ತಾ ಇರುವಂತದ್ದು ಈ ಹೂಳೆತ್ತೋದಕ್ಕೆ ಅಂತ ಅಲ್ಲಿ? ಸರ್ 32 ಹಳ್ಳಿ ಜನ ಕೊಡ್ತಾವ್ರ ಸರ್. ಓಕೆ, 32 ಹಳ್ಳಿಯ ಜನನು ಕೂಡ ಸ್ವಯಂ ಪ್ರೇರಿತವಾಗಿ ಹೂಳೆತ್ತೋದಕ್ಕೆ ಮುಂದಾಗ್ತಿದ್ದಾರೆ, ಬರ್ತಿದ್ದಾರೆ ಅಲ್ಲಿಗೆ. ಹೌದು ಸರ್. ಯಾಕಂದ್ರೆ ಹೂಳೆತ್ತೋದ್ರ ಜೊತೆಲಿ ಅದೇನು ಈಗ ವಾಲ್ ಮಾಡಿದ್ರು ಕಟ್ಟಡ, ಆ ಕಟ್ಟಡ ಕೂಡ ಮುಚ್ಚಿರೋದ್ರಿಂದ ಅದನ್ನು ಕೂಡ ಹೈಟ್ ಮಾಡ್ತಾ ಇದೀವಿ. ದುರಸ್ತಿ ಮಾಡಿ ಹೈಟ್ ಮಾಡ್ತಿದ್ರೆ. ಹೌದು ಸರ್. 5 ಅಡಿ ಎತ್ತರ, 100 ಅಡಿ ಉದ್ದ ಇದ್ದಿತ್ತು ಸರ್ ಮೊದ್ಲು. ಈಗ ಅದನ್ನ 8 ಅಡಿ ಎತ್ತರ, 100 ಅಡಿ ಉದ್ದಕ್ಕೆ ಅದನ್ನ ದುರಸ್ತಿ ಮಾಡ್ತಾ ಇದೀವಿ ಸರ್. ಓಕೆ. ಹಾ ಸರ್. ಮುಂದಿನ ದಿನಗಳಲ್ಲಿ ಈಗ ಸರ್ಕಾರದ ಒಂದು ಸಾಥ್ ಕೂಡ ಬೇಕಾಗುತ್ತೆ, ಅಥವಾ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳ ಸಾಥ್ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಯಾವ ರೀತಿ ಒಂದು ಹೋರಾಟ ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಯಾವ ರೀತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ?
ಅಲ್ಲ ಈಗ ನಾವೇನು ಈಗ ಕೈ ಹಾಕಿದೀವಿ ಇದು ಒಂದು ಹೋರಾಟನೇ. ಈಗ ನಾವು ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತ ಹೋರಾಟ ಮಾಡೋ ಬದಲು ಓಕೆ ರೈತ ಸಮುದಾಯ ಇದನ್ನೇ ಒಂದು ಹೋರಾಟ ಅಂತ ತಿಳ್ಕೊಂಡು ನಾವು ಈ ಒಂದು ಕೆಲಸ ಕೈ ಹಾಕಿರೋದು ಸರ್. ಖಂಡಿತ ಇದು ಒಂದು ಚಳುವಳಿ ರೂಪನೇ ಇದು. ಓಕೆ ಹಾ ಸರ್. ನಿಮ್ಮ ಈ ಒಂದು ಪ್ರಯತ್ನ ಖಂಡಿತವಾಗ್ಲೂ ಸಕ್ಸಸ್ ಆಗಲಿ. ರೈತ ಒಂದು ಹೋರಾಟ ಅಂತ ಬಂದಾಗ ಅಥವಾ ರೈತ ಮುಖಂಡರು ಈ ಸಂದರ್ಭದಲ್ಲಿ ಕೈ ಜೋಡಿಸ್ತಾ ಇರುವಂಥದ್ದು, ಸುತ್ತ 34 ಹಳ್ಳಿಗಳು ಕೂಡ ಕೈ ಜೋಡಿಸ್ತಾ ಇರುವಂಥದ್ದು, ಹೂಳೆತ್ತುವಂಥ ಒಂದು ಕೆಲಸ ಏನಿದೆ ಅದು ಸಾಂಗೋಪವಾಗಿ ನಡೀಲಿ. ಅಲ್ಲಿ ನೀರನ್ನು ಸಂಗ್ರಹಣೆ ಮಾಡುವಂಥ ಒಂದು ಕಾರ್ಯದಲ್ಲಿ ಸಕ್ಸಸ್ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ. ಥ್ಯಾಂಕ್ ಯು. ಇಷ್ಟೊಂದು ಕೂಡ ತಾವು ದೂರವಾಣಿ ಮೂಲಕ ಮಾತಾಡಿದ್ರಿ, ಧನ್ಯವಾದ. ಎಸ್, ಇನ್ನು ವೀಕ್ಷಕರೇ, ಇದೇ ರೀತಿಯ ಅನೇಕ ಸಮಸ್ಯೆಗಳು ನಿಮ್ಮ ಜಿಲ್ಲೆಯಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಏನಾದರೂ ನಡೀತಾ ಇದ್ದರೆ ಅಥವಾ ಸಮಸ್ಯೆಗಳಿದ್ದರೆ ಆ ಕುಂದುಕೊರತೆಗಳನ್ನು ಸಂಬಂಧಪಟ್ಟಂಥ ಇಲಾಖೆಗಳು ಬಗೆಹರಿಸಬೇಕು ಅಂತಂದಾಗ ಖಂಡಿತವಾಗಲೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಮತ್ತು ತಾರ್ಕಿಕ ಅಂತ್ಯವನ್ನು ಕಾಣಿಸೇ ತೀರ್ತೇವೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುವಂಥ ಒಂದು ನಿಟ್ಟಿನಲ್ಲಿ ಅಂತ ಹೇಳ್ತಾ, ಈ ವಾಟ್ಸಪ್ ನಂಬರ್ಗೆ ಸಾಕ್ಷಿ ಸಮೇತ ನೀವು ವಾಟ್ಸಪ್ ಮಾಡಬಹುದು. ನಿಮ್ಮ ಸಮಸ್ಯೆಗಳಿದ್ರೆ ಹೇಳ್ಕೊಳ್ಬೋದು ನಮ್ಮ ಬಳಿ. 9686651049 ಇದು ವಾಟ್ಸಪ್ ನಂಬರ್. ಸಾಕ್ಷಿ ಸಮೇತ ವಾಟ್ಸಪ್ ಮಾಡಿ. ಅಥವಾ ನೀವು ಕಚೇರಿಗೆ ಬರೋದಾದರೆ ಬ್ಲಿಂಕ್ ಆಗುವಂಥ ಈ ಕಚೇರಿಯ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಫ್ರೀಡಮ್ ಟಿವಿ ನಂಬರ್ 71/1 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, ಎಸ್ಸಿ ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಇದು ಕಚೇರಿಯ ವಿಳಾಸ.